ಆ ಥರದ್ದು ಅಂದರೆ ಯಾವುದೇ ಒಂದು ಚೇಷ್ಟೆ ಮಾಡುವಂಥದ್ದು ಇದೇನೂ ಇರಲಿಲ್ಲ. 3 ವರ್ಷ ನಾವು ಅವನನ್ನು ಅಬ್ಸರ್ವ್ ಮಾಡಿದಂತೆ ಓದು ಬರೆಯೋದರಲ್ಲಿ ಶಿಸ್ತಾಗಿ ಕ್ಲಾಸಿಗೆ ಬರ್ತಾ ಇದ್ದ, ಬರಿತಾ ಇದ್ದ, ಓದ್ತಾ ಇದ್ದ, ಸ್ನೇಹಿತರ ಜೊತೆ ಇರ್ತಾ ಇದ್ದ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸರೆಲ್ಲ ಹೇಳಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದೆ ಸರ್. ಆಮೇಲೆ ಸ್ವಲ್ಪ ಇವಾಗಿಗಿಂತಕ್ಕೂ ಮತ್ತು ಅದಕ್ಕೆ ಕಂಪೇರ್ ಮಾಡೋದಾದರೆ ಅವನು ಒಂದು ಈ ಏಕಪಾತ್ರ ಅಭಿನಯ ಇರ್ಬೋದು, ಅಥವಾ ಕೆಲವೊಂದು ಹಾಡುಗಳಿಗೆ ನೃತ್ಯ ಕಂಪೋಸ್ ಮಾಡೋದಾಗಿರ್ಬೋದು, ಈ ಕೆಲವೊಂದು ಪ್ರೋಗ್ರಾಮ್ ಮಾಡ್ತಿರ್ತೀವಲ್ಲ ಶಾಲೆಯಲ್ಲಿ, ಅದರಲ್ಲಿ ಇದ್ನಲ್ವಾ ಅನ್ನೋವಂಥ ಒಂದು ಸ್ವಲ್ಪ ಪ್ರತಿಭೆಯನ್ನು ನಾವು ಹೋಲಿಕೆ ಮಾಡ್ಬೋದು ಸರ್. ಈಗ ಸರ್ ನೀವು ಆ ಪ್ರತಿಭೆ ನೋಡಿದಿರಿ ಆಗ, ಈಗ ಬಿಗ್ ಬಾಸ್ ಮತ್ತೆ ಹಿಂದೆ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಹೀಗೆ ಭರ್ಜರಿ ಬ್ಯಾಚುಲರ್ಸ್ ಈ ತರದ ಒಂದು ಕಾರ್ಯಕ್ರಮಗಳಲ್ಲಿ ಅವ್ರು ಕೊಟ್ಟಂತಹ ಮನರಂಜನೆ ಏನ್ ಹೇಳ್ತಾರೆ ಸರ್? ಅದು ಎಕ್ಸ್ಟ್ರಾಡಿನರಿ ಸರ್. ಅದು ಪ್ರತಿಭೆ ಯಾರಿಗಿರುತ್ತೆ ಅಂಥವ್ರು ಮಾತ್ರ ಕೊಡೋಕ್ಕೆ ಸಾಧ್ಯ. ಎಲ್ಲರೂ ನಟರೆ ಅಥವಾ ನಟನೆ ಮಾಡೋದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರ್ತಾರೆ ಬಟ್ ಇವನಲ್ಲಿ ಒಂದು ಆ ರೀತಿಯಾದ ಔಟ್ಸ್ಟ್ಯಾಂಡಿಂಗ್ ಒಂದು ಎನರ್ಜಿ ಅವನ ಒಂದು ನಟನೆಯಲ್ಲಿ ಇದೆ ಸರ್. ಹಂಗಾಗ್ಬಿಡ ಅದು